ತಾಕತ್ತೈತಾ ನಿಮ್ಮ ಕಾಂಗ್ರೆಸ್ ಅವರು ತಾಕತ್ತಿದ್ರೆ ಮಕ್ಕಳಿಗೆ ಎಜುಕೇಶನ್ ಫ್ರೀ ಮಾಡಿ ವಯಸ್ಸಾದವ್ರಿಗೆ ಊಟ ಮಾಡ್ರೆ ಊಟ ಉಚಿತ ಕೊಡ್ರಿ. ಸಿದ್ದರಾಮಯ್ಯ ಹೇಳ್ತಾನೆ ನನಗೂ ಫ್ರೀ ಮೆಂಡ್ರಿಗೂ ಫ್ರೀ ಅಂತ ಕಳ್ಕಲ್ ಆಸ್ತಿ ಹೊಡಿತಾರೆ. ಸಿದ್ದರಾಮಯ್ಯ ಎಷ್ಟು ಆಸ್ತಿ ಹೊಡೆದಿದ್ದಾರೆ? ಹಿಂಗೆ 50 ಹಿಂಗೆ 60 ಅಲ್ವಾ? ಅದೇ ಬಡವ್ರಿಗೆ ಯಾವನ ಕೊಟ್ಟೋಣ? ಅರ್ಧಕ್ಕರ್ಧ ಸಿದ್ದರಾಮಯ್ಯ ಮಗಂದೇ ಇದೆ. ಸಿದ್ದರಾಮಯ್ಯನ ಮಗಂದೇ ಅರ್ಧಕ್ಕರ್ಧ ಆಸ್ತಿ ಇರೋದು. ಬಸ್ಗಳು ಫ್ರೀ ಇರ್ತಾವ್ರಿ. ಬಸ್ ಯಾವ ಬುಟ್ಟೆ ಮಗನಿಗೆ ಬೇಕು? ನಾವು ಅಪ್ಪನ ದುಡ್ದೇ ನನಗೆ ಇರಲ್ಲ. ನಮಗೆ ಈ ಬುಟ್ಟೆ ಮಕ್ಕಳು ಯಾರು ದುಡ್ಬೇಕು? ನಮಗೆ ಹುಡುಗರು ಸಾಯ್ತವ್ರೆ. IPL ಮಾಡಿಸ್ಬಿಟ್ಟು ಇವರು DKC ಅವರು ಸಿದ್ದರಾಮಯ್ಯ ಅವರು ಯಾವನ್ ಕರೆದ್ರಿ ಕೂಡ 11 ಜನ ಸತ್ತೋದ್ರಿ. ಇವತ್ತು ಅವ್ನು ಯಾವನ್ ಪರಿಹಾರ ಕೊಟ್ಟವನೆ? ಲೇಬರ್ ಕಡೆ ಎಲ್ಲ ಉಚಿತ ಮಾಡಿದವ್ರೆ. ಲೇಬರ್ ಕಡೆಯಿಂದ ಯಾರು ಸತ್ತೋದ್ರೆ 7 ಲಕ್ಷ ಪರಿಹಾರ ಇದೆ. ಯಾವ ಮಗ ಕೊಡ್ತಾನೆ ಹೇಳ್ರಿ? ಈಗ ದೇವೇಗೌಡರು ನೋಡಿ ಇವತ್ತು ಎಷ್ಟು ಏಜ್ ಅಂದ್ರೆ 70 ಏಜ್ ಆಗಿದೆ. ಇವಾಗ ಯೂತ್ರ ತರ ಬರ್ತಾ ಇದಾರೆ. ಯಾವನಾರು ರಾಜಕಾರಣಿ ಮಕ್ಕಳು ಯಾವ ಬುಟ್ಟೆ ಮಗ ಯಾವನಾರ ಮಿಲಿಟರಿ ಆಗಿದಾನ, ಕಾನ್ಸ್ಟೇಬಲ್ ಆಗಿದಾನ, ಯಾವನಾಗಿದಾನ? ಎಲ್ಲ ಜುಂಜೆ ಮಾಡ್ತಾರೆ. ರಾಜಕಾರಣಿ ಎಲ್ಲ ಜುಂಜೆ ಮಾಡ್ತಾರೆ. ಬಡವರು ಯಾರು ಸಾಯ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳು ಇವತ್ತು ಓದ್ಬಿಟ್ಟು 32 ವರ್ಷ ಓದಿದ್ದೀನಿ, 500 ರೂಪಾಯಿ ಕೂಲಿಗೆ ಹೋಗಿದ್ರು ನಮ್ಮ ಅಪ್ಪ ಅಮ್ಮ ಸಾಕ್ತಿದೆ ಅಂತ ಹೇಳ್ತಿದ್ರು. ಈ ಸರ್ಕಾರ ಹೋಗ್ಬಿಟ್ಟು JDS ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಹೊಲ ಇವತ್ತೇನಾರ ನೀರಾವರಿ ಆಯಿತು, 100 ಎಕರೆ ಜಮೀನು ನೀರಾವರಿ ಆಗ್ಬಿಟ್ರೆ ಅದಕ್ಕೆಲ್ಲ ಪರಿಹಾರ ಮಾಡಿದ್ದಾರೆ ಅಲ್ವಾ? ಎಷ್ಟೋ ಕೆಲಸ ಇಲ್ಲ. ಮತ್ತೆ ವಯಸ್ಸಾದವ್ರಿಗೆ ಸಿದ್ದರಾಮಯ್ಯ ಅವರೇ ವಯಸ್ಸಾದವ್ರಿಗೆ ಎಷ್ಟೋ ಪಿಂಚಣಿ ಥರ ಮಾಡಿದ್ದಾರೆ. ವಯಸ್ಸಾದವ್ರಿಗೆ ಸಿದ್ದರಾಮಯ್ಯ ಅವರು ಎಷ್ಟು ಮಾಡಿದ್ದಾರೆ. ಮತ್ತೆ ಉದ್ಯೋಗ ಸಿಗ್ತಾ ಇಲ್ಲ. ಎಷ್ಟೋ ಜನ ದಾವಣಗೆರೆ ಸಾಯ್ತವ್ರೆ. ಎಷ್ಟೋ ಜನ ಅವರ ಅಪ್ಪನ ಹೇಳ್ತಾರೆ ಶಿಕ್ಷಣ ಕಲ್ತಿದ್ದಕ್ಕೆ ನನಗೆ ಬೇಜಾರಾಗ್ತಾ ಇದೆ, ನಾವು ಅಪ್ಪ ಅಮ್ಮನ ಕೂಲಿ ಮಾಡಿ ಸಾಕಿದ್ರೆ ಎಷ್ಟೋ ಜನ ಬದುಕ್ತಿದೀವಿ ಅಂತ ಹೇಳ್ತವ್ರೆ. ಯಾವ ಬಸ್ಸು BMTC ಬಸ್ಸು ಯಾವುದು ಸಿಗ್ತಾ ಇಲ್ಲ. ಸಿಕ್ಕಿರೋ ಬಸ್ಸಿಗೆ ಹತ್ತ ಹೋಗ್ತಾರೆ. ಹುಡುಗರು ಸಾಯ್ತವ್ರೆ. IPL ಮಾಡಿಸ್ಬಿಟ್ಟು ಇವರು DKC ಅವರು ಸಿದ್ದರಾಮಯ್ಯ ಅವರು ಯಾವನ್ ಕರೆದ್ರಿ? MLA ಕರೆದ್ರೆ ಯಾವನ ಕರೆದ್ರೆ ಅವ್ರ ಮಕ್ಕಳು ಕಳಿಸ್ಬಿಟ್ಟು ಏನು ಮಾಡೋರು? ಮಕ್ಕಳು ಕಳಿಸ್ಬಿಟ್ಟು ಎಲ್ಲ ಮಾಡಿಸ್ಬಿಟ್ಟು 11 ಜನ ಸತ್ತೋದ್ರಿ. ಇವತ್ತು ಅವ್ನು ಯಾವನ್ ಪರಿಹಾರ ಕೊಟ್ಟವನೆ? ಕೋಟಿ ಲೂಟಿ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ. ಒಂದು ಮೀಟಿಂಗ್ ಮಾಡಬೇಕಿತ್ತು. IPL ಕ್ರಿಕೆಟ್ ನಡೆದ್ರು IPL ಮ್ಯಾಚ್ ನಡೀತಾ ಇದೆ. 11 ಜನಕ್ಕೆ ಬಿಡ್ತಾ ಇದ್ದಾರೆ. ಏನಕ್ಕೆ ಬೇಕಾಯಿತು? ಲಕ್ಷಾಂತರ ಜನಕ್ಕೆ ಅದೇ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಫ್ರೀ ಟ್ರೀಟ್ಮೆಂಟ್ ಕೊಡ್ರಿ. ತಾಕತ್ತೈತಾ? ನಿಮ್ಮ ಕಾಂಗ್ರೆಸ್ ಅವರು ತಾಕತ್ತಿದ್ರೆ ಮಕ್ಕಳಿಗೆ ಎಜುಕೇಶನ್ ಫ್ರೀ ಮಾಡಿ ವಯಸ್ಸಾದವ್ರಿಗೆ ಊಟ ಮಾಡ್ರಿ, ಊಟ ಉಚಿತ ಕೊಡ್ರಿ. ಪಿಂಚಣಿ ಅವ್ರ ಮನೆಗೆ ಹೋಗ್ಬಾರ್ದು. ಫಿಂಗರ್ ಪ್ರಿಂಟ್ ಬರಲ್ಲ ಕಣ್ರಿ, ಕಾಣಲ್ಲ. ಅದಕ್ಕೂ ಬರ್ತೀರಾ ಬಸ್ ಫ್ರೀ? ಅದು ಎಲ್ಲೂ ಸರಿ ಸರ್ವರ್ ಇಲ್ಲ ಅಂತೀರಾ. ವಯಸ್ಸಾದವರು ನಡೆಯೋಕ್ಕಾಗಲ್ಲ, ಪಡೆಯೋಕ್ಕಾಗಲ್ಲ. ಅವ್ನು 2000 ಇಸ್ಕೊಳಕ್ ಹೋದವನು. ಅವ್ರ ಎಂಟ್ರಿಗೆ ಫ್ರೀ ಅಂದ್ಬಿಟ್ಟು ನಮ್ಮನ್ನು 2000 ಇಸ್ಕೊಂಡು ಸಿದ್ದರಾಮಯ್ಯ ಹೇಳ್ತಾನೆ ನನಗೂ ಫ್ರೀ ಮೆಂಡ್ರಿಗೂ ಫ್ರೀ ಅಂತ ಕಳ್ಕಲ್ ಆಸ್ತಿ ಹೊಡಿತಾರೆ. ಸಿದ್ದರಾಮಯ್ಯ ಎಷ್ಟು ಆಸ್ತಿ ಹೊಡೆದಿದ್ದಾರೆ? ಮೈಸೂರಲ್ಲಿ ಲಕ್ಷಾಂತರ ರೂಪಾಯಿ ಜಮೀನುಗಳು ಹೊಡೆದ್ರು. ತಂದೆ ಹೆಂಡತಿ ಹೆಸರು ಬಡಿಸಿದ್ರು. ಅಮ್ಮ ನನ್ನ ಹೆಂಡತಿನ ಅಲ್ಲಿ ಕರ್ಕೊಂಬಂದಿಲ್ಲ, ಇಲ್ಲಿ ಕರ್ಕೊಂಬಂದಿಲ್ಲ ಅಂತ ಮೋಸ ಮಾಡಿದ್ರು ಅಲ್ವಾ? ಎಷ್ಟು ಜನ ಹೇಳಿ? ಸೈಟು ಒಂದೊಂದು ಸೈಟ್ ಎಷ್ಟಿತ್ತು? ಹಿಂಗೆ ನಮ್ಮದೇ ಇಲ್ಲ. ಬೆಂಗಳೂರಲ್ಲಿ ಬಂದು ದುಡ್ಕಂತಿನವ್ರದೇ ಇಲ್ಲ ಯಾವೊಂದು. ಹಿಂಗೆ 50 ಹಿಂಗೆ 60 ಅಲ್ವಾ? ಅದೇ ಬಡವ್ರಿಗೆ ಯಾವನ ಕೊಟ್ಟೋಣ? ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರಿಂದ ಮಾಡ್ತವ್ರೆ ನೋಡ್ರಿ. ಎಷ್ಟೋ ಜನ ಚಂದ್ರಶೇಖರ್ ಅವರು ಲಗ್ಗೆರೆ ವಾರ್ಡಲ್ಲಿ ಚಂದ್ರಶೇಖರ್ ಅವರು ಕೃಷ್ಣಪ್ಪ ಹೋಟ್ಲಲ್ಲಿ ಲೇಬರ್ ಕಾರ್ಡ್ ಎಲ್ಲ ಉಚಿತ ಮಾಡಿದವ್ರೆ. ಲೇಬರ್ ಕಾರ್ಡಿಂದ ಯಾರು ಸತ್ತೋದ್ರೆ 7 ಲಕ್ಷ ಪರಿಹಾರ ಇದೆ. ಯಾವ ಮಗ ಕೊಡ್ತಾನೆ ಹೇಳ್ರಿ? ಯಾವನ ರಾಜಕಾರಣಿ ಬೇರೆ ಕೆಲಸ ಮಾಡೋರು ಯಾರೋ ಮೇಸ್ತ್ರಿ ಕೊಡ್ತಾನ? JDS ಚಂದ್ರಶೇಖರ್ ಅವ್ರು ಮಾಡ್ತಾರೆ. ಅದು 7 ಲಕ್ಷ ಪರಿಹಾರ ಇದೆ ಲೇಬರ್ ಕಾರ್ಡಿಂದ ಸತ್ರೆ. ಮತ್ತೆ ಮಕ್ಕಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಬರ್ತಾ ಇದೆ ಅಲ್ವಾ? ಶಿಕ್ಷಣ ವೇಸ್ಟ್ ಆಗಿದೆ. 2028ರಲ್ಲಿ ನಮ್ಮ ದೇವೇಗೌಡರವರೇ ಗೆಲ್ಲಬೇಕು. ಗೆಲ್ಸಿದ್ರೆ ನಿಮಗೆ ನೋಡಿ ಅಧಿಕಾರ ಇದೆ. ದೇವೇಗೌಡರು ನೋಡಿ ಇವತ್ತು ಎಷ್ಟು ಏಜ್ ಅಂದರೆ 70 ಏಜ್ ಆಗಿದೆ. ಇವಾಗ ಯೂತ್ರ ಥರ ಬರ್ತಾ ಇದ್ದಾರೆ. ಎಷ್ಟೋ ಜನ ಹೋಸಲ ಲಾಕ್ಡೌನ್ ಸಮಸ್ಯೆಯಲ್ಲಿ ಅವರು ಪರಿಹಾರ ಮಾಡಿದ್ರು ಅಲ್ವಾ? ದೇವೇಗೌಡರು ಪರಿಹಾರ ಮಾಡಿದ್ರು. ಇವಾಗ ಹೇಳ್ತಾ ಇದ್ದಾರೆ ಬಿಟ್ಕೊಡಿ ಅಂತ. ಮೊನ್ನೆ ಆರ್ಡರ್ ಮಾಡಿದ್ದಕ್ಕೆ ಬಿಟ್ಕೊಟ್ಟಿದ್ದಾರೆ ದೇವೇಗೌಡರು. ಅವ್ರು ಇವಾಗ ಹೋರಾಟ ಮಾಡ್ತಿದ್ದಾರೆ. ಯಾಕೆ ಹೋರಾಟ ಮಾಡ್ತಿದ್ರು ಅಂದರೆ ನಾಯಕವಾಗಿ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಮಣ್ಣಿನ ಮಗ ಅಂತಾರೋ ದೇವೇಗೌಡರು. ಇವತ್ತು ನೀವು ನೋಡಿ ಹಾಸನ ನೋಡಿ ಎಂತೆಂಥ ಬಸ್ ಮಾಡಿದ್ದಾರೆ, PMTC ಮಾಡಿಬಿಟ್ಟಿದ್ದಾರೆ. ಹಾಸನದಲ್ಲಿ ನೋಡಿದ್ದೀರಾ ನೀವು? ಇಲ್ಲಿ ನೋಡಿ ಲೆಗ್ಗೆರೆ ವಾರ್ಡಲ್ಲಿ ಅಂತ ಯಾರು ಮಾಡಿಲ್ಲ. ಅದಕ್ಕೆ ನಮ್ಮ ಚಂದ್ರಶೇಖರ್ ಅವ್ರು ಬರ್ತಾ ಇರೋದು. ಚಂದ್ರಶೇಖರ್ ಅವರೇ ಈ ಥರ ಮಾಡ್ತಿದ್ದಾರೆ. ಲೇಬರ್ ಕಡೆ ನೋಡಿ ಯಾರನ್ನ ಒಂದು ಇವತ್ತು ಯಾರಿಗೂ ಒಂದು ಕೆಲಸ ಮಾಡ್ತೀನಿ ಅಂದ್ರೂ ಯಾರಿಗೂ ಒಂದು ಪಿಂಚಣಿ ಇಲ್ಲ. ನಮ್ಮ ಚಂದ್ರಶೇಖರ್ ಅವರು ಪಿಂಚಣಿ ಮಾಡಿಸ್ಕೊಡ್ತಾ ಇದ್ದಾರೆ. ಮತ್ತು ಯಾವ್ದಾನ ಮಕ್ಕಳು ಯಾವ್ದಾನ ಸಂಸ್ಥೆಯಲ್ಲಿ ಸತ್ತೋಗ್ಬಿಟ್ರು, ಲೆಗ್ಗೆರೆಯಲ್ಲಿ ಯಾರು ಸತ್ತೋಗ್ಬಿಟ್ರು, ಅವರಿಗೆ ಪರಿಹಾರ ಮಾಡೋಕ್ಕೆ ಇರಲ್ಲ ಅಂದರೆ ಚಂದ್ರಶೇಖರ್ ಅವರು ಬಂದು ಪರಿಹಾರ ಮಾಡ್ತಿದ್ದಾರೆ. ಲೆಗ್ಗೆರೆ ವಾರ್ಡಿನಲ್ಲಿ ಚಂದ್ರಶೇಖರ್ ಅವರು ಇದ್ದಾರಲ್ಲ, ಯಾರನ್ನು ಸತ್ತೋಗ್ಬಿಟ್ರು. ಇವತ್ತು ಯಾರು ಅವ್ನಿಗೆ ಮಣ್ಣು ಮಾಡೋಕ್ಕೆ ದಿಕ್ಕಿಲ್ಲ ಅಂದರು. ಆಧಾರ್ ಕಾರ್ಡ್ ಕೇಳ್ತಾರೆ ಮಣ್ಣು ಮಾಡೋಕ್ಕೆ. ನಮ್ಮ ಚಂದ್ರಶೇಖರ್ ಏನು ಕೇಳಲ್ಲ, ಆಟೋಮೆಟಿಕ್ ಅವರು ಮಾಡ್ತಿದ್ದಾರೆ. ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ಏನೇ ಬರಲಿ ಸಮಸ್ಯೆ ಲೆಗ್ಗೆರೆಯಲ್ಲಿ ಅವರು ವಾರ್ಡಿನಲ್ಲಿ ಇದ್ದರೆ ಎಲ್ಲ ಪ್ರಕೃತಿ ನಿಯಮವಾಗಿ ಮಾಡ್ತಿದ್ದಾರೆ. ನಿಯತ ಮಾಡಿದವ್ರೆ. ದಯವಿಟ್ಟು 2022ರಲ್ಲಿ 18 ವರ್ಷದವರು ಪಟ್ಟಿದ್ದವರು ಮೇಲ್ಪಟ್ಟಿದವರು ಓಟು ನಿಮ್ಮ ಅರ್ಥ ಮಾಡ್ಕೊಂಡು ನೀವು ಓಟ್ ಹಾಕ್ತಾರದು ನೋಡಿ. ನೀವು ಓಟ್ ಹಾಕ್ತಾರೆ ಒಂದು ಓಟು 5 ವರ್ಷ ನಿಮ್ಮ ಮನೆಯೆಲ್ಲ ಹಾಳು ಮಾಡ್ಬಿಡ್ತಾರೆ. ಮಕ್ಕಳು ಎಜುಕೇಷನು, ನಿಮ್ಮದು ಎಜುಕೇಷನು, ಹಾಸ್ಪಿಟ್ಲು ಎಲ್ಲ ಸಾಯ್ತಾ ಇದ್ದಾರೆ. ಹಾಸ್ಪಿಟಲ್ಲಿ ನೋಡಿ, ಮೊದಲು ಹಾಸ್ಪಿಟಲಲ್ಲಿ 100 ಕಿಲೋಮೀಟರ್ಗೆ ಒಂದು ಹಾಸ್ಪಿಟ್ಲ್ ಇತ್ತು ಅಲ್ವಾ? 100 ಹೆಜ್ಜೆಗೆ ಒಂದು ಹಾಸ್ಪಿಟ್ಲ್ ಇತ್ತು. ಹೆಜ್ಜೆಗೆ ಹಾಸ್ಪಿಟ್ಲ್ ಇದೆ.
ಹೋಗಿ ಆ ಟ್ರೀಟ್ಮೆಂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಹಾಸ್ಪಿಟ್ಲ್ ಅಂದರೆ ಸಾಯಿಸ್ತಾ ಇದ್ದಾರೆ. ಅರ್ಧಕ್ಕರ್ಧ ಸಿದ್ದರಾಮಯ್ಯ ಮಗಂದೇ ಇದೆ. ಸಿದ್ದರಾಮಯ್ಯನ ಮಗಂದೇ ಅರ್ಧಕ್ಕರ್ಧ ಆಸ್ತಿ ಇರೋದು. ಎಲ್ಲ ಹಾಸ್ಪಿಟ್ಲ್ ಕೇಳಿದ್ರೆ ಹೋಯ್ದು ವಿಡಿಯೋ ಕಂಪ್ಲೇಸ್ ನೋಡಿ, ಅವಂದು ಸಿದ್ದರಾಮಯ್ಯಿಂದ ಐತೆ. ಎಲ್ಲ ವಿಡಿಯೋ ಅಂದ್ಬಿಡ್ತಾರೆ, ಅವ್ನು ಮಾತ್ರ ವಿಡಿಯೋ ಐತೆ. ಎಲ್ಲ ಉಂಡೆ ಮಾಡ್ತವ್ರೆ. ಕಾನೂರಾಗಿ ಹೇಳ್ತೀನಿ, 2028ರಲ್ಲಿ ಒಂದು ನೀವು ಸಂಸ್ಥೆಯಿಂದ ಒಳ್ಳೆ ಓಟ್ ಹಾಕಿ ನಿಮ್ಮ ಮತ ಗೆದ್ದರೆ ಮಕ್ಕಳು ಎಜುಕೇಷನ್ ಆಗುತ್ತೆ. ಈ ಥರ ಲೋಕಲ್ ಥರ ಅಳ್ತಾರಲ್ಲ, ಅಲ್ಲಿ ಸತ್ತು ಸತ್ಯ ಸಾಯ್ತಾರಲ್ಲ, ಬಸ್ಗಳು ಫ್ರೀ ಇರ್ತಾವ್ರಿ. ಬಸ್ ಯಾವ ಬೋಳೆ ಮಗನಿಗೆ ಬೇಕು? ನಾವು ಅಪ್ಪನ ದುಡ್ದೇ ನಾನು ಇರಲ್ಲ. ನನಗೆ ಈ ಬೋಳೆ ಮಕ್ಕಳು ಯಾರು ದುಡ್ಬೇಕು? ನಮಗೆ ಸರ್ಕಾರ ಬೇಕು, ಒಳ್ಳೆಯ ಸರ್ಕಾರ ಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು, ಮತ್ತೆ ಒಳ್ಳೆ ಅಧಿಕಾರಿಗಳು ಬೇಕು. ವಾರ್ಡಿನಲ್ಲಿ ಒಳ್ಳೆ ಸಮಸ್ಯೆ ಇರಬೇಕು. ಏನೇ ಸಮಸ್ಯೆ ಇದ್ರೆ MLA MP ನಮಗೆ ಬೇಕಾಗಿಲ್ಲ. ನಮಗೆ ಕಾರ್ಯಕರ್ತರು ಬೇಕು. ಕಾರ್ಯಕರ್ತರಿಂದನೇ ಜೀವನ ಹಿಡಿತಾರೋದು. ಒಂದೇನೇ ಆಗಲಿ, ಒಂದು ಬಡವ ಬಂದರೆ ಇವತ್ತು ಮಗನ ಎಜುಕೇಷನ್ ಆಗ್ಬೇಕಂದ್ರೆ ಫ್ರೀ ಟ್ರೀಟ್ಮೆಂಟ್ ಇರಬೇಕು. ಮಗ ಓದ್ತಾರ, ಇಂಜಿನಿಯರ್ ಓಡಿಸ್ಬೇಕು, ಬಡ ವಿದ್ಯಾರ್ಥಿಗಳು ಬೆಳಿಬೇಕು. ಎಲ್ಲ MP ಇದೆ, ರಾಜಕಾರಣಿ ಮಕ್ಕಳದೇ ಇದೆ. ಎಲ್ಲ ರಾಜಕಾರಣಿ ಮಕ್ಕಳದೇ ಇದೆ ನೋಡಿ. ರಾಜಕಾರಣಿ ಮಕ್ಕಳದೇ ಎಲ್ಲ ಇರೋದು. ಯಾವನಾರು ರಾಜಕಾರಣಿ ಮಕ್ಕಳು ಬೋಳೆ ಮಗ ಯಾವನಾರು ಮಿಲಿಟ್ರಿ ಆಗಿದ್ದಾನ, ಕಾನ್ಸ್ಟೇಬಲ್ ಆಗಿದ್ದಾನೆ, ಯಾವನಾಗಿದ್ದಾನ? ಎಲ್ಲ ಮಿಲಿಟ್ರಿ ಮಗಳದು. ಎಲ್ಲ ಇರೋದು ಕ್ಲಬ್ಬು, ಬಾರು, ರೆಸ್ಟೋರೆಂಟು, ಪೆಟ್ರೋಲ್ ಬಂಕು ಎಲ್ಲ ಜುಂಜೆ ಮಾಡ್ತವ್ರೆ. ರಾಜಕಾರಣಿ ಎಲ್ಲ ಜುಂಜೆ ಮಾಡ್ತವ್ರೆ. ಬಡವರು ಯಾರು ಸಾಯ್ತಾ ಇದ್ದಾರೆ. ಹೇಳ್ತಾ ಇದ್ದೀನಿ, ದಯವಿಟ್ಟು ಬಡವ್ರನ್ನ ಬದುಕಿಸಿ. ದಯವಿಟ್ಟು 2028ಗೆ ನಿಮ್ಮ ಮತ JDSಗೆ ಇರಲಿ. ನೀವು ಗೆಲ್ಲಿಸುವಷ್ಟು ಕುಮಾರಸ್ವಾಮಿ ಅವರು, ನಿಖಿಲ್ ಅವರು, ನಮ್ಮ ದೇವೇಗೌಡರು ಎಂದೂ ನಮ್ಮನ್ನ ಕೈ ಬಿಡೋದಿಲ್ಲ. ರೈತರ ಮಗ ನಾನು. ಸರಿ ಸರ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.